ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್, ಇಲ್ಲಿ ಯಾರಿಗೂ ಗಂಗೆ ಸಮಸ್ಯೆ ಸರಿಯಾಗಿ ಗೊತ್ತಿಲ್ಲದೆ ಅವ್ರು ತಿಳಿದಾಗ ಮಾತಾಡ್ತಾ ಇದ್ದಾರೆ. ಕೆಲವರು ಪೂಜೆಗೆ ಇಷ್ಟೊತ್ತು ಕೂತಿದ್ದಕ್ಕೆ ಹೀಗಾಗಿದೆ ಅಂತ ಇದ್ದಾರೆ. ಇನ್ ಕೆಲವರು ಮದುವೆ ಮನೆಯಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡದೆ ಹೀಗಾಗಿದೆ ಅಂತ ಇದ್ದಾರೆ. ಸತ್ಯ ನಮಗ್ ಗೊತ್ತಿತ್ತು, ಅವ್ರು ನಂಬಿರೋ ಸುಳ್ಳೆ ಸತ್ಯ ಅನ್ನೋ ರೀತಿ ನಂಬಿ ಸುಮ್ಮನಾಗೋದು ತಪ್ಪು ತಾನೆ? ನೋಡು ಅಭಯ್, ನಾಳೆ ಗಂಗೆ ಸಮಸ್ಯೆ ಏನು ಅಂತ ಗೊತ್ತಾದಾಗ ನಿಮ್ಮ ಮನೆಯವರ ದೃಷ್ಟಿನಲ್ಲಿ ನಾವೆಲ್ಲ ಅಪರಾಧಿಗಳಾಗ್ಬಿಡ್ತೀವಿ. ವಿಷಯ ಹೇಳ್ದೆ ಮದುವೆ ಮಾಡಿ ಈಗ ತಪ್ಪು ಮಾಡಿದೀವಿ. ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇನ್ನೊಂದು ತಪ್ಪು ಮಾಡೋದು ಬೇಡ. ನೋಡ್ ಗೌರಿ, ಈ ಕಹಿ ನೆನಪುಗಳೆಲ್ಲ ಒಂಥರ ಹೆಣಗಳಿದ್ದ ಹಾಗೆ. ಅದನ್ನ ಮನ್ಸಲ್ಲಿ ಹೊತ್ಕೊಂಡು ಸಾಗಬಾರ್ದು. ಮನ್ಸಿಂದ ಹೊರಗೆ ತೆಗೆದಾಕಿ ಸುಟ್ಟಾಕ್ಬಿಡ್ಬೇಕು. ಹಾಗೆ ಮನ್ಸು ಹಗುರ ಆಗ್ಬೇಕು ಅಂದ್ರೆ ಮನ್ಸಲ್ಲಿರೋ ದುಃಖನ ಹೊರಗೆ ಹಾಕ್ಬೇಕು. ಅಭಯ್ ಎದೆನಲ್ಲೂ ನಿನ್ನಷ್ಟೇ ಸಂಕಟ ಇದೆ. ಆದ್ರೂ ಅವ್ನು ನಗ್ನಗ್ತಾ ಇದ್ದಾನೆ ಅಂದ್ರೆ ಈ ದುಃಖನ ನನ್ನ ಹತ್ರ ಹಂಚ್ಕೊಂಡಿರೋದೇ ಕಾರಣ. ಮುಚ್ಚಿಟ್ಟಿದ್ದು ಸಾಕು ಗೌರಿ. ಮನ್ಸಲ್ಲಿರೋದನ್ನ ಹೊರಗೆ ಹಾಕ್ಬಿಡು. ಸಮಾಧಾನ ಆಗೋವರೆಗೂ ಅದ್ಬಿಡು. ಅದು ನೀವ್ ಅನ್ಕೊಂಡಿರೋ ಥರ ಎಲ್ಲ ಏನೂ ಇಲ್ಲ. ಅಭಯ್ ಇಷ್ಟಪಟ್ಟಿರೋದು ಗಂಗೆನ. ಅವರಿಬ್ರು ಪ್ರೀತಿ ಮಾಡೇ ಮದ್ವೆ ಆಗಿರೋದು. ಈ ಗ್ಯಾಪಲ್ಲಿ ನಮ್ಮಿಬ್ರು ಮಧ್ಯೆ ಏನ್ ನಡೆಯಕ್ ಸಾಧ್ಯ? ನಾನೇ ಈ ವಿಷಯನ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಪರಿಸ್ಥಿತಿನ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಮಾವ. ಈ ವಿಷಯ ಹೇಳೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಲಾಭ ನಷ್ಟ ಅಂತ ನೋಡ್ಕೊಂತ ಕೂತ್ಕೊಳ್ಳೋದಕ್ಕೆ ಇದು ವ್ಯಾಪಾರ ಅಲ್ಲಪ್ಪ, ಸಂಬಂಧ. ಈ ಸಂಬಂಧಗಳು ನಿಂತಿರೋದೇ ಎರಡೂ ಕುಟುಂಬಗಳ ನಂಬಿಕೆ ಮೇಲೆ. ಅಂದಮೇಲೆ ಆ ನಂಬಿಕೆನ ಉಳಿಸ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ ತಾನೆ. ನಿಮ್ಮ ಮಾತನ್ನು ಒಪ್ಕೋತೀನಿ ಮಾವ, ಆದರೆ ವಿಷಯ ಹೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಹೇಗಿದ್ರು ನಾನು ಗಂಗೆ ಟ್ರೀಟ್ಮೆಂಟ್ಗೆ ತಯಾರಿ ಮಾಡ್ಕೋತಾ ಇದ್ದೀನಿ. ಡಾಕ್ಟರ್ ಹತ್ರ ಮಾತಾಡಾಗೋಗಿದೆ. ಅವರು ಗಂಗೆನ ಕರ್ಕೊಂಡು ಬರಕ್ ಹೇಳಿದ್ದಾರೆ. ಎಲ್ಲ ವ್ಯವಸ್ಥೆ ಆದ್ಮೇಲೆ ನಾನೇ ಮನೆಯವ್ರಿಗೆ ತಿಳಿಸಿ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನೀವು ಈ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಪ್ಲೀಸ್. ಅಭಯ್, ಹೀಗೆ ಪದೇ ಪದೇ ಆಗ್ತಾ ಇದ್ರೆ ನಿಮ್ ಮನೆಯವ್ರಿಗೂ ಅನುಮಾನ ಬಂದೇ ಬರತ್ತಲ್ವಾ? ಹಾಗಂತ ಎಷ್ಟು ದಿನ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತೀಯಾ? ನೋಡು ಅಭಯ್, ನೀನೇನು ಚಿಂತೆ ಮಾಡಬೇಡ. ನಾನೇ ನಿಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲರೂ ಎದೆಭಾರ ಇಳಿಸ್ತೀನಿ. ನನಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ. ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ.